ಕನ್ನಡದ ಏಕೀಕರಣದ ಸಂದರ್ಭದಲ್ಲಿ ಹುತಾತ್ಮನಾದಂಥ ಏಕೈಕ ವ್ಯಕ್ತಿಯ ಹೆಸರು ರಂಜಾನ್ ಸಾಬ್ ಅಂತ. ಇದು ಏನನ್ನು ತೋರಿಸುತ್ತೆ ಅಂದರೆ ಕನ್ನಡದ ಒಳಗಡೆ ಅಂತಃಶಕ್ತಿಯಾಗಿ ಜಾತ್ಯತೀತತೆ ಇದೆ. ಕನ್ನಡಕ್ಕೆ ಸಾವಿಲ್ಲ, ಸವಾಲುಗಳಿವೆ ಅಂತ. ಆ ಸವಾಲುಗಳನ್ನೆಲ್ಲ ಎದುರಿಸುವ ಶಕ್ತಿ ಇದೆಯಲ್ಲ, ಅದನ್ನು ಕನ್ನಡ ಹೋರಾಟಗಾರರು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ, ಕನ್ನಡದ ಸಾಮಾನ್ಯ ಜನತೆ ಕೊಟ್ಟಿದ್ದಾರೆ. ಅವರ ಬೆಂಬಲಕ್ಕೆ ಕನ್ನಡದ ಚಿಂತಕರು ಮತ್ತು ಸಾಹಿತಿಗಳು ಇದ್ದಾರೆ. ಈ ಹೋರಾಟಗಾರರ ಕೆಲಸ ಇದೆಯಲ್ಲ, ಬಹಳ ದೊಡ್ಡ ಕೆಲಸ ಇದು. ಬೇರೆ ಬೇರೆ ಸಂಘಟನೆಗಳ ಮುಖಾಂತರವಾಗಿ ಕನ್ನಡ ಪರವಾದ ಹೋರಾಟವನ್ನು ನಡೆಸ್ತಾ ಇದ್ದಂತಹ ಬಹುಪಾಲು ಜನ ಇವತ್ತು ವೇದಿಕೆಯ ಮೇಲಿದ್ದಾರೆ, ವೇದಿಕೆ ಮುಂದಿದ್ದಾರೆ. ಆದ್ದರಿಂದ ಇದು ಕರ್ನಾಟಕಕ್ಕೆ ನಿಜವಾದ ಬೆಳ್ಳಿ ಚುಕ್ಕಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಕೆಲಸವನ್ನು ಮಾಡಿದಂತಹ ಎಲ್ಲ ಸಂಘಟಕರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನಾವು ಯಾವಾಗಲೂ ಏನು ಮಾತಾಡ್ತೇವೆ, ಕನ್ನಡಕ್ಕೆ ಬಹಳ ಕುತ್ತಿದೆ ಅಂತ. ನಿಜ ಕುತ್ತಿದೆ, ಇವತ್ತಲ್ಲ, ಶತಶತಮಾನಗಳಿಂದಲೂ ಕನ್ನಡ ಸವಾಲುಗಳನ್ನು ಎದುರಿಸ್ಕೊಂಡು ಬಂದಿದೆ. ಆದರೆ ಕನ್ನಡದ ಶಕ್ತಿ ಏನು ಅಂತ ಅಂದರೆ ಆಳಲು ಬಂದವರನ್ನು ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ. ಯಾರೇ ಬರಲಿ ಆಳೋದಕ್ಕೆ. ಕುವೆಂಪು ಅವರು ಒಂದು ಕಡೆ ಹೇಳಿದರು, ರಾಜನುಡಿ ಎಂದೊಂದು, ರಾಷ್ಟ್ರನುಡಿ ಎಂದೊಂದು, ದೇವನುಡಿ ಎಂದೊಂದು ಹತ್ತಿ ಜಗ್ಗಿ ನಿರಿನಿಟಿಲು ನಿಟಿಲೆಂದು ನಿಟಿಲೆಂದು ಮುರಿಯುತ್ತಿದೆ ಕನ್ನಡಮ್ಮನ ಬೆನ್ನು ಬಳಿಕಿ ಬಗ್ಗಿ ಅಂತ. ರಾಜನುಡಿ, ರಾಷ್ಟ್ರನುಡಿ, ದೇವನುಡಿ ಏನೇನೋ ಹೇಳ್ತಾ ಬಂದರು ನಿಜ. ಆದರೆ ಕನ್ನಡ ಇಂಗ್ಲೀಷನ್ನು ಅರಗಿಸ್ಕೊಂಡಿತು, ಹಿಂದಿಯನ್ನು ಎದುರಿಸ್ತು, ಸಂಸ್ಕೃತವನ್ನು ಅರಗಿಸ್ಕೊಂಡಿತು. ಶತಶತಮಾನದಿಂದ ನಮ್ಮನ್ನು ಆಳುವುದಕ್ಕೆ ಬಂದಂಥವರನ್ನೆಲ್ಲ ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕೆ ಇರೋದ್ರಿಂದಲೇ ಕನ್ನಡಕ್ಕೆ ಯಾವತ್ತೂ ಸಾವಿಲ್ಲ. ಆದರೆ ಕನ್ನಡಕ್ಕೆ ಸವಾಲುಗಳಿವೆ. ಆ ಸವಾಲುಗಳಿಗೆ ಉತ್ತರ ಕೊಡೋದಕ್ಕೆ ಬೇಕಾಗಿರತಕ್ಕಂಥ ಜನಶಕ್ತಿ ಇದೆಯಲ್ಲ, ಆ ಜನಶಕ್ತಿಯ ಸಂಕೇತ ಈ ವೇದಿಕೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿಯೇ ಇದೊಂದು ಐತಿಹಾಸಿಕವಾದಂತಹ ಸಮಾರಂಭ. ಇದನ್ನು ಜನ ರಾಜ್ಯೋತ್ಸವ ಅಂತ ಕರೆಯಲಾಗಿದೆ. ಬಹಳ ಒಳ್ಳೆಯ ಹೆಸರು, ನನಗೆ ಬಹಳ ಪ್ರಿಯವಾದ ಹೆಸರು. ಯಾಕೆ ಅಂತಂದರೆ ಜನರಿಲ್ಲದೆ ರಾಜ್ಯ ಇಲ್ಲ, ರಾಜ್ಯ ಇಲ್ಲದೆ ಜನಪ್ರತಿನಿಧಿಗಳಿಲ್ಲ. ಹಿಂದೆ ಹೋದರೆ ಜನರಿಲ್ಲದೆ ರಾಜ್ಯ ಇಲ್ಲ, ರಾಜ್ಯ ಇಲ್ಲದೆ ರಾಜರಿಲ್ಲ. ಅದ್ರಾಗಾಗಿ ಜನರೇ ಬಹಳ ಮುಖ್ಯ. ಎಲ್ಲಿ ಕನ್ನಡದ ಚಿಂತನೆ ಮತ್ತು ಕನ್ನಡ ಹೋರಾಟಗಳು ಜನಕೇಂದ್ರಿತವಾಗಿ ನಡೆಯುತ್ತವೋ ಅವು ನಿಜವಾದ ಅರ್ಥದಲ್ಲಿ ಪ್ರಜಾಸತ್ತಾತ್ಮಕವಂಥ ಹೋರಾಟಗಳು. ನಾನು ಪ್ರತಿ ಸಾರಿ ನಂಬಿರೋದೇನು ಅಂದರೆ, ನೀವು ಕನ್ನಡ ಜನರನ್ನು ಉಳಿಸಿ, ಅವರು ಕನ್ನಡವನ್ನು ಉಳಿಸ್ತಾರೆ. ಕನ್ನಡ ಜನರನ್ನು ಉಳಿಸೋದು ಅಂದರೆ ಏನು? ಕನ್ನಡ ಜನಕ್ಕೆ ಒಳ್ಳೆಯ ಶಿಕ್ಷಣ ಕೊಡಿ, ಕನ್ನಡ ಜನಕ್ಕೆ ಕನ್ನಡದ ಹೆಸರಿನಲ್ಲಿ ಉದ್ಯೋಗ ಕೊಡಿ, ಅವ್ರಿಗೆ ಅನ್ನ ಕೊಡಿ ಕನ್ನಡದ ಹೆಸರಿನಲ್ಲಿ. ಕನ್ನಡದಿಂದ ನಾವು ಬದುಕೋದಕ್ಕೆ ಸಾಧ್ಯ ಎನ್ನುವ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಕನ್ನಡ ಜನ ತಮಗೆ ತಾವೇ ಕನ್ನಡವನ್ನು ಉಳಿಸ್ಕೊಳ್ತಾರೆ. ನಾವು ಹೆಚ್ಚು ವೇದಿಕೆ ಮೇಲೆ ಭಾಷಣ ಮಾಡಬೇಕಾಗಿರೋದಿಲ್ಲ. ಆದರೆ ನಮ್ಮ ಸನ್ನಿವೇಶ ಹಾಗಿಲ್ಲ. ಕನ್ನಡವನ್ನು ಅನ್ನದ ಭಾಷೆಯನ್ನಾಗಿ ಮಾಡಿ ಅನ್ನೋದರ ಅರ್ಥ ಏನು ಅಂತ ಅಂದರೆ, ಅನ್ನದ ಭಾಷೆ ಆಗಬೇಕು ಅಂದರೆ ಕನ್ನಡವನ್ನು ಓದ್ದವರಿಗೆ, ಕನ್ನಡವನ್ನು ನಂಬಿದವರಿಗೆ ಈ ರಾಜ್ಯದ ಒಳಗಡೆ ಬದುಕೋದಕ್ಕೆ ಸಾಧ್ಯ, ಹಸಿವನ್ನು ಹಿಂಗಿಸೋದಕ್ಕೆ ಸಾಧ್ಯ, ಉದ್ಯೋಗ ಸಿಗೋಕ್ಕೆ ಸಾಧ್ಯ ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಿದೆಯಲ್ಲ, ಅದೇ ಕನ್ನಡದ ಅನ್ನದ ಭಾಷೆ ಅನ್ನೋದಕ್ಕೆ. ಕನ್ನಡದ ಇನ್ನೊಂದು ವಿಶೇಷ ಏನು ಅಂದರೆ, ಕನ್ನಡ ಜಾತ್ಯತೀತವಾದ ಕನ್ನಡ. ಕನ್ನಡವನ್ನು ಕಟ್ಟಿದವರು ಯಾರು? ಇ ಪಿ ರೈಸ್ ಮತ್ತು ಫ್ಲೀಟ್ ಅಂತಕ್ಕಂಥವ್ರು ಕನ್ನಡ ಶಾಸನಗಳನ್ನು ಕೊಟ್ಟರು. ಕಿಟ್ಟಲ್ ಅವರು ಕನ್ನಡದ ನಿಘಂಟನ್ನು ಕೊಟ್ಟರು. ನಿಸಾರ್ ಅಹಮದ್ ಅವರು, ಅಕ್ಬರ್ ಅಲಿ, ಸಾರಾ ಅಬೂಬಕರ್, ಬಾನು ಮುಷ್ತಾಕ್ ಮುಂತಾದಂಥವರು ಕನ್ನಡದಲ್ಲಿ ಬರಿತಾ ಹೋದರು. ಮಹಿಳೆಯರು ಕನ್ನಡದಲ್ಲಿ ಬರೆದರು. ಎಲ್ಲ ಜಾತಿ ಜನಾಂಗದವರು ಕನ್ನಡದಲ್ಲಿ ಬರೆದರು. ಕನ್ನಡದ ಏಕೀಕರಣದ ಸಂದರ್ಭದಲ್ಲಿ ಹುತಾತ್ಮನಾದಂಥ ಏಕೈಕ ವ್ಯಕ್ತಿಯ ಹೆಸರು ರಂಜಾನ್ ಸಾಬ್ ಅಂತ. ಇದು ಏನನ್ನು ತೋರಿಸುತ್ತೆ ಅಂದರೆ, ಕನ್ನಡದ ಒಳಗಡೆ ಅಂತಃಶಕ್ತಿಯಾಗಿ ಜಾತ್ಯತೀತತೆ ಇದೆ. ಅದರ ಜೊತೆಗೆ ಕನ್ನಡದ ಒಳಗಡೆ ನಿಜವಾದ ಅರ್ಥದಲ್ಲಿ ಸೌಹಾರ್ದತೆ ಇದೆ, ಒಕ್ಕೂಟ ವ್ಯವಸ್ಥೆ ಇದೆ. ನಾಡಗೀತೆಯನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ಕರ್ನಾಟಕವನ್ನು ಅರ್ಥ ಮಾಡಿಕೊಂಡಾಗೆ. ನಾಡಗೀತೆ ಏನು ಕುವೆಂಪು ಅವರು ಕೊಟ್ಟಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದೇ ಒಂದು ಸೌಹಾರ್ದತೆ. ಅದು ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಅಂತ ಕುವೆಂಪು ಹೇಳಿದ್ದೇ ಸಮಾನತೆ.
ಹಾಗಾಗಿ ನನಗೆ ಕನ್ನಡ ಯಾವತ್ತೂ ಇದು ಜಾತ್ಯತೀತವಾದ ಕನ್ನಡ, ಇದು ಸೌಹಾರ್ದತೆಯ ಕನ್ನಡ, ಇದು ಸಮಾನತೆಯ ಕನ್ನಡ. ನಾವು ಕರ್ನಾಟಕದ ಒಳಗಡೆ ಸೌಹಾರ್ದತೆಯನ್ನು, ಜಾತ್ಯತೀತತೆಯನ್ನು ಮತ್ತು ಸಮಾನತೆಯನ್ನು ಕಾಪಾಡಿಕೊಳ್ಳುವ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆದರೆ ಅದು ಬಹುದೊಡ್ಡ ಕನ್ನಡಾಭಿಮಾನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಂದರ್ಭದ ಒಳಗಡೆ ಈ ಎಲ್ಲ ಸಂಘಟನೆಗಳು ಸೇರಿವೆಯಲ್ಲ, ಮುಖ್ಯವಾಗಿ ಆಗಬೇಕಾಗಿರುವಂಥ ಕೆಲಸ ಏನಂದರೆ ಕನ್ನಡಕ್ಕೆ ಮತ್ತು ಕರ್ನಾಟಕಕ್ಕೆ ಆಗಬೇಕಾಗಿರುವ ಕಾರ್ಯಕ್ರಮಗಳ ಒಂದು ಆದ್ಯತೆಯ ಕಾರ್ಯಸೂಚಿಯೊಂದನ್ನು ನಾವು ಸಿದ್ಧ ಮಾಡಬೇಕಾಗಿರುತ್ತೆ.